ಬಿರುಸಿನಿಂದ ಗಾಳಿ ಬೀಸೆ ಗರಿಗಳಲ್ಲಿ ಕೂಗುತ್ತಿ ಹಾವು ಬಿರುಸಿನಿಂದ ಗಾಳಿ ಬೀಸಿ ತರುಗಳನ್ನು ಅಗ್ನಿ ಸುಡಲು ತರುಗಳನ್ನು ಅಗ್ನಿ ಸುಡಲು ತರುಗಳನ್ನು ಅಗ್ನಿ ಸುಡಲು ಪರಿಚಿದನು ತೋರದಾಯ್ತೆ ಪರಿಚಿದನು ತೋರದಾಯ್ತೆ ತೋರುವುದು ದೋಷಗುಣ. ಶತ್ರುಘ್ನ, ಅಗ್ರಜ, ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಂತಲೂ ಅತಿ ಜಾಗ್ರತೆಯಿಂದ ಬರಬೇಕೆಂದಲೂ ದೂತರನ್ನು ಕಳಿಸಿದ್ದರಲ್ಲವೇ? ಹೌದು ಅಗ್ರಜ, ಕಳುಹಿಸಿದ್ದರು. ಆದರೆ ಶತ್ರುಘ್ನ, ಅಗ್ರಜ, ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ? ಅದೇನೆಂದು ಕೇಳಬಾರದೆ ಅಗ್ರಜ? ಶತ್ರುಘ್ನ, ನಿನ್ನೆ ರಾತ್ರಿ ದುಸ್ವಪ್ನವಾಯಿತು. ವಿಹಾರಾರ್ಥವಾಗಿ ಹೋಗುತ್ತಿದ್ದಾಗ ಬಹುದೂರದಿಂದ ಒಂದು ಶಬ್ದವು ಕೇಳಿ ಬಂತು. ನಾನು ಆ ಕೂಗನ್ನು ಹಿಂಬಾಲಿಸುತ್ತಾ ಓಡಿದೆನು. ಅಷ್ಟರಲ್ಲಿ ಪೂಜ್ಯ ಜನಕನು ವಸ್ತ್ರಹೀನನಾಗಿ, ಮಗು ಭರತ, ನನ್ನನ್ನು ಕಾಪಾಡಲಾರದೆ ಹೋದೆಯ ಎಂದು ಕೂಗಿಕೊಂಡನು. ನಾನು ತಂದೆಯನ್ನು ಕಾಪಾಡಬೇಕೆಂದು ಓಡಿದೆನು. ಆದರೂ ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ಪೂಜ್ಯ ಜನಕನು ಕಣ್ಮರೆಯಾದನು. ನಂತರ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಶತ್ರುಘ್ನ, ಅಗ್ರಜ, ಈ ದಿವಸ ಇಲ್ಲಿ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವು ಮಂಗಳವಾದ್ಯಗಳು ಕೇಳಿ ಬರುತ್ತಿಲ್ಲ. ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ. ಶತ್ರುಘ್ನ, ಸುಮಂಗಲೆಯರಾಗಲಿ ಸುಹಾಸಿನಿಯರಾಗಲಿ ಒಬ್ಬರೂ ಕಾಣುತ್ತಿಲ್ಲ. ಈ ಅಯೋಧ್ಯೆಯನ್ನು ನೋಡಿದರೆ ಕಾಗೆ ಗೃದ್ಧಾದಿಗಳ ಸ್ಮಶಾನದಂತೆ ಭಾಸವಾಗುತ್ತಿರುವುದು. ಇದಕ್ಕೆ ಕಾರಣವೇನಿರಬಹುದು ಸಹೋದರ? ಅಗ್ರಜ, ಶಾಂತನಾಗಿ. ಬಲವಾದ ಆತ್ಮಸ್ಥೈರ್ಯಕ್ಕೆ ದುರ್ಬಲವನ್ನು ತಂದುಕೊಂಡು ಸುಮ್ಮನೆ ವ್ಯಥೆ ಪಡುತ್ತಿರುವೆ. ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ನಾವು ಹೀಗಲೇ ಪುರ ಪ್ರವೇಶ ಮಾಡಿ ಮಾತೆಯವರ ಆಶೀರ್ವಾದವನ್ನು ಪಡೆಯೋಣ. ಅನಂತರ ವಿಷಯವೆಲ್ಲವನ್ನು ತಿಳಿಯೋಣ. ನಡೆ ಅಗ್ರಜ, ಹೋಗೋಣ. ನಡೆ ಶತ್ರುಘ್ನ. ಘೋರವಾದ ಕೋತ್ಯತತಿಯೋ ದಾರಿಯನ್ನು ಮೋದಿ ಹೋದೋ. ಶತ್ರುಘ್ನ, ಅಗ್ರಜ, ಘೋರವಾದ ಕೋತ್ಯತತಿಯೋ ದಾರಿಯನ್ನು ಮೋದಿ ಹೋದೋ. ಭಾರಿ ಉರಗ ಅಡ್ಡವಾಯ್ತೋ. ಭಾರಿ ಉರಗ ಅಡ್ಡವಾಯ್ತೋ. ಭಾರಿ ಉರಗ ಅಡ್ಡವಾಯ್ತೋ. ಪರಿಗಿದೇನು ತೋರದಾಯ್ತೋ. ಪರಿಗಿದೇನು ತೋರದಾಯ್ತೋ. ತೋರುವುದು ದೋಷ
ಶತ್ರುಘ್ನ, ಹೋಗೋಣ. ನಡೆ ಅಗ್ರಜ. ಪಾಪಿ ಮಂತರೆಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಕೈಯಾರೆ ನನ್ನ ಅರಿಶಿಣ ಕುಂಕುಮ ಭಾಗ್ಯವನ್ನೇ ಕಳೆದುಕೊಂಡೆನು. ಈಗ ನನ್ನ ಕುಮಾರರು ಬಂದು ಜನಕನೆಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಅಯ್ಯೋ ವಿಧಿಯೇ. ಅಮ್ಮ, 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 ಏನಿದು? ಅಮ್ಮ. ನಾನು ಬಂದೊಡನೆ ಬಹಳ ಪ್ರೀತಿಯಿಂದ ಆದರಿಸುತ್ತಿದ್ದ ನನ್ನ ತಾಯಿಯು ಕಾಣುತ್ತಿಲ್ಲವಲ್ಲ. ಅಮ್ಮ, ಅಮ್ಮ, ಓಹೋ, ಇಲ್ಲೇ ಇರುವೆಯಾ? ಅಮ್ಮ, ನಿಮ್ಮನ್ನು ನಮಸ್ಕರಿಸುವೆವು. ತಾಯಿ, ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ನಗರದಲ್ಲಿ ಜನಕನು ಮಾವಂದಿರು ಸೌಖ್ಯದಿಂದಿರುವರೇನು ಕಂದ? ಅಮ್ಮ, ಏನಿದು? ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅಯೋಧ್ಯೆಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತಿದೆ. ಸದಾ ನಿನ್ನ ಮಂದಿರದಲ್ಲಿ ಇರುತ್ತಿದ್ದ ಜನಕನಲ್ಲಿ, ರಾಮ ಲಕ್ಷ್ಮಣರಲ್ಲಿ, ಸೀತಾಮಾತೆಯಲ್ಲಿ ಒಬ್ಬರೂ ಕಾಣುತ್ತಿಲ್ಲವಲ್ಲ. ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳಿರ. ಜನಕ, ನಮ್ಮನ್ನು ತೊರೆದು ಕಣ್ಮರೆಯಾದೆಯಾ? ಜನಕನ ಮರಣಕ್ಕೆ ಕಾರಣವೇನು ತಾಯಿ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು ಮಕ್ಕಳಿರ. ತಾಯಿ, ನೀನು ಹೇಗೆ ಕಾರಣಳಾದೆ ಅಮ್ಮ? ಕುಮಾರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆ 2 ವರಗಳನ್ನು ಕೊಟ್ಟಿದ್ದರು ಕಂದ. ಏನಂಬುದಾಗಿ ತಾಯಿ? ಆ ವರಗಳನ್ನು ನಾನು ಕೇಳಿಕೊಂಡಾಗ ನನ್ನ ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಬೇಕಂತಲೂ, 2ನೇ ವರಕ್ಕೆ ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ ರಾಮನಗೂಡಿ, ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ರಾಮ, ಲಕ್ಷ್ಮಣ, ಸೀತಾ ಎನ್ನುತ್ತಾ ಸ್ವರ್ಗಸ್ಥರಾದರು ಮಕ್ಕಳಿರ, ಸ್ವರ್ಗಸ್ಥರಾದರು. ಏನು ಏನಂದೆ? ರಾಮನಿಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ನನಗಾಗಬೇಕೆಂತಲೂ, ರಾಮನು ನಾರುಮಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತೂ ಯಾಚಿಸಿದವಳು ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಭರತನ ತಾಯಿಯೇ? ಸಂದೇಹವಾಗಿ ಮಗನೇ. ಅಯ್ಯೋ, ಮಾರಿಯುದರದಲ್ಲಿ ಮನುಜನುದ್ಭವಿಸಿದ್ದೇನೆ. ಅಮ್ಮ, ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದೆ ಅಮ್ಮ? ಛೇ, ಅಮ್ಮ ಎಂಬ ಶಬ್ದಕ್ಕೆ ನೀನು ಅರ್ಹಳೆ. ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತ್ಯು ದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆಗಳೆಂಬ ಸ್ತಂಭಗಳನ್ನು ನಿಲ್ಲಿಸಿ ಮಾತೃದ್ರೋಹ, ಪಿತೃದ್ರೋಹ, ರಾಜ್ಯದ್ರೋಹ ಎಂಬ 4 ಕಾಲುಗಳಿರುವ ಸಿಂಹಾಸನವನ್ನು ರಚಿಸಿ
ಭ್ರಾತೃದ್ರೋಹವೆಂಬ ಚಕ್ರದ ಕೆಳಗೆ ನನ್ನನ್ನು ಕುಳ್ಳಿಸಿ ಸಂತೈಸಲು ಮನಸ್ಸು ಮಾಡಿದೆ ಏಕೆ ತಾಯಿ? ಅಮ್ಮ, ಛೇ ಪಾಪಿಷ್ಟಳೆ, ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಯರೆಲ್ಲರೂ ಕೂಡ ಪುಣ್ಯಶೀಲೆಯಲ್ಲೂ ಕೂಡ ನಿನ್ನಂತಹ ದುರ್ಬುದ್ಧಿಯ ಕಲಿಯುವರು. ಆದ್ರಿಂದ ಈಗ ನಿನ್ನನ್ನು ಈಗಲೇ ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಶಮನ ಮಾಡಿಕೊಳ್ಳೇನು. ಅಗ್ರಜ ನಿಲ್ಲು, ಶಾಂತನಾಗು ಅಗ್ರಜ, ಶಾಂತನಾಗು. ಮಾತೆಯ ಕೊಲ್ವರೆ ಮಾನುತ್ತಾನೆ, ಮಾತೆಯ ಕೊಲ್ವರೆ ಮಾನುತ್ತಾನೆ, ನೀತಿವಂತನು ನೀನು ಪ್ರಾರ್ಥನದೆ ಏಕೆ, ನೀತಿವಂತನು ನೀನು ಪ್ರಾರ್ಥನದೆ ಏಕೆ, ಮಾತೆಯ ಕೊಲ್ವರೆ ಮಾಡುತ್ತಾನೆ. ಅಣ್ಣ, ವಂಶಗೋಪಲ ಮನವರಿದವಳ, ನಿನ್ನ ವಂಶಗೋಪಲ ಮನವರಿದವಳ, ಕುಲನಾಶ ಮಾಡಿ ತನ್ನ ಕಾರ್ಯ ಗೈದವಳ, ನಾಶ ಮಾಡಿ ತನ್ನ ಕಾರ್ಯ ಗೈದವಳ, ಕುಲನಾಶ ಮಾಡಿ ತನ್ನ ಕಾರ್ಯ ಗೈದವಳ, ಮಾತೆಯ ಕೊಲ್ವರೆ ಮಾನುತ್ತಾನೆ, ನೀತಿವಂತನು ನೀನು ಪ್ರಾರ್ಥನದೆ ಏಕೆ, ನೀತಿವಂತನು ನೀನು ಪ್ರಾರ್ಥನದೆ ಏಕೆ, ಮಾತೆಯ ಕೊಲ್ವರೆ ಮಾನುತ್ತಾನೆ, ಮಾನುತ್ತಾನೆ, ಮಾನುತ್ತಾನೆ. ಅಗ್ರಜ, ಶಾಂತನಾಗು ಅಗ್ರಜ. ಮಾತೃವಧೆ ಮಹಾಪಾಪಕರ. ಆದ್ದರಿಂದ ಮಾತೆಯನ್ನು ಕೊಂದು ನಿನ್ನ ಖಡ್ಗಕ್ಕೆ ಕುಂದನ್ನು ತಂದುಕೊಳ್ಳಬೇಡ. ನಾವು ಹೀಗಲೇ ಹೋಗಿ ಅಣ್ಣ ಶ್ರೀರಾಮಚಂದ್ರ ಎಲ್ಲಿದ್ದರೂ ಸರಿ ಹುಡುಕಿ ಕರೆತಂದು ಅಣ್ಣನಲ್ಲಿ ಕ್ಷಮೆಯಾಚಿಸಿ ಅಣ್ಣನಿಗೆ ಪಟ್ಟಾಭಿಷೇಕ ಮಾಡೋಣ. ನಡೆ ಅಗ್ರಜ, ಜಾಗೃತರಾಗಿ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಈ ಭ್ರಷ್ಟ ನೀಚ ಕೈಕೆಯನ್ನು ಕೊಂದು ನನ್ನ ಖಡ್ಗಕ್ಕೆ ಕುಂದನ್ನು ತರುತ್ತಿದ್ದೆ. ಇಲ್ಲೊಂದು ಕ್ಷಣವೂ ನಿಲ್ಲುವುದು ಬೇಡ, ನಡೆ ಹೋಗೋಣ. ಕುಮಾರ, ನಿಲ್ಲು ಕಂದ. ಆದದ್ದು ಆಗಿ ಹೋಯಿತು. ನೀನಾದರೂ ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗಿ ಈ ನಿನ್ನ ತಾಯಿಯ ಮನದ ಆಸೆಯನ್ನು ಈಡೇರಿಸು ಮಗನೇ. ಏನು, ನಾನು ಪಟ್ಟಾಭಿಷಕ್ತನಾಗಬೇಕೆ? ನರವರನಾದ ಶ್ರೀರಾಮಚಂದ್ರನ್ನು ಅರಮನೆಯಿಂದ ಆಚೆಗೆ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಮಾಡಬಾರದ ಕೃತ್ಯವನ್ನು ಮಾಡಿ ಪಾಪಿಯಾಗಿ ನಿಂತಿರುವ ನಿನ್ನ ಮುಖಾವಲೋಕನವೇ ನನಗೆ ಅಸಹ್ಯಕರ. ನಡೆ ಶತ್ರುಘ್ನ, ಹೋಗೋಣ. ಕುಮಾರ, ಭರತ, ಕುಮಾರ, ಎಲ್ಲಿರುವೆ ರಾಘವ, ಕಾನನದ ಮಧ್ಯದಿ ರಾಮ, ರಾಮಚಂದ್ರ,
ರಾಘವ ಶ್ರೀರಾಮಚಂದ್ರ ಎಲ್ಲಿರುವೆ ರಾಘವ ಕಾನನ ಮಾಯದಿ ಎಲ್ಲಿರುವೆ ರಾಘವ ಕಾನನ ಮಾಯದಿ ಅಲೆದಲೆದೋನ ಅಡವಿಯೊಳಿತೋ ರಾಮಚಂದ್ರ ಅಲೆದಲೆದೋನ ಅಡವಿಯೊಳಿತೋ ಅಲೆದಲೆದೋನ ಅಡವಿಯೊಳಿತೋ ಅಲೆದಲೆದೋನ ಅಡವಿಯೊಳಿತೋ ಬಳಲು ತಲ್ಲಿರುವೆ ದಾರಿಯು ಕಾಣದೆ ಬಳಲು ಇರುವೆವು ದಾರಿಯು ಕಾಣದೆ ಬಳಲು ತಲ್ಲಿರುವೆವು ದಾರಿಯು ಕಾಣದೆ ಇರುವೆ ರಾಘವ ರಾಮ ರಾಮ ಶತ್ರುಘ್ನ ಅಗ್ರಜ, ಎಲ್ಲಿ ಹುಡುಕಿದರೂ ಶ್ರೀರಾಮಚಂದ್ರನ ದರ್ಶನವಾಗಲಿಲ್ಲ. ಅವನನ್ನು ಕಾಣದೆ ಅಯೋಧ್ಯೆಗೆ ಹಿಂದಿರುಗಲು ಮನಸ್ಸಿಲ್ಲ. ಹೇ ರಾಘವ, ಎಲ್ಲಿರುವೆ? ನಿನ್ನನ್ನು ಕಾಣಬೇಕೆಂದಿರುವ ನಮ್ಮ ಆಸೆಯನ್ನು ಪೂರ್ಣಗೊಳಿಸು ಪ್ರಭು, ಪೂರ್ಣಗೊಳಿಸು ಪ್ರಭು. ಅಣ್ಣ, ಆಗಲಿ ಅಣ್ಣ. ಮುಂದಿಟ್ಟ ಹೆಜ್ಜೆಯನ್ನ ಹಿಂದೆ ಇಡುವುದು ಬೇಡ. ಇನ್ನೂ ಸ್ವಲ್ಪ ದೂರ ಮುಂದೆ ಹೋಗಿ ಹುಡುಕೋಣ. ಅಣ್ಣ ಎಲ್ಲಿದ್ದರೂ ಸಿಗಬಹುದು. ನಡಿ ಅಗ್ರಜ, ಹೋಗೋಣ. ರಾಮ ಪರಂಧಾಮ ದಶರಥ ರಾಮ ರಾಮ ಪರಂಧಾಮ ದಶರಥ ರಾಮ ಭಾಸೋರ ನಾಮ ಸದಾ ರಾಮ ನಾಮ
ಸೀತಾ, ಅಣ್ಣ ಪರಮ ಪಾವನೆಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ನಂತರ ಮುಂದೆ ಹೋಗಿ. ಹಾಗೆ ಆಗಲಿ ಅಣ್ಣ. ಸುರನರ ಸೇವಿತೆ ವರಗಂಗೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ ಶಿರದಿಂದ ಹರಿದೇ ಗಂಗಾ 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 ಅರನ್ನ ಶಿರದಿಂದ ನೀ ಹರಿದೆ ಧರೆಯನ್ನು ಧರಿಸಲು ಅರನ್ನ ಶಿರದಿಂದ ನೀರಿದೆ ಧರೆಯನ್ನು ಧರಿಸಲು ಆಗಮಿಸಿ ನೀ ಬಂದೆ ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲವೂ ಧರಿಸಿದ ಮಾತೆ ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲವೂ ಧರಿಸದ ಮಾತೆ ನಿರುಪಮ ಚರಿತಳೆ ನಿನ್ನಯನನು ದಿನ ನಿರುಪಮ ಚರಿತಳೆ ನಿನ್ನಯನನು ನಿರುಪಮ ಚರಿತಳೆ ನಿನ್ನಯ ಅನುದಿನ ನಿರುಪಮ ಚರಿತಳೆ ನಿನ್ನಯ ಅನುದಿನ ನಿರುಪಮ ಚರಿತಳೆ ನಿನ್ನಯ ಅನುದಿನ ನಿರುಪಮ ಚರಿತಳೆ ನಿನ್ನಯ ಅನುದಿನ ನಿರಂತರದಿ ಭಜಿಸುವನು ಅನುನಯದಿ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ 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 ಲಕ್ಷ್ಮಣ ಸೀತಾ ಒಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ ಒಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ ಸಕಲ ಜೀವವು ನೀನೆ ಅಮೃತ ವರ್ಷಿಣಿ ಒಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ ಸಕಲ ಜೀವವು ನೀನೆ
ಗಂಗಾ ಮಾತೆ ಅಮೃತ ವೃಷಿಣಿ 14 ವರ್ಷಗಳ ಕಾಲ ವನವಾಸವನ್ನು ಪೂರೈಸುವ ನಮಗೆ ಯಾವ ಕಷ್ಟ ನಷ್ಟಗಳು ಬಾರದಂತೆ ಸದಾ ಕಾಲ ಕಾಪಾಡುತ್ತಾಳೆ. ನಿಜ ಸೀತಾ, ನಿನ್ನ ಮಾತು ಸತ್ಯ. ಗಂಗಾ ಮಾತೆ ಕರುಣೆ ಸಕಲ ಜೀವರಾಶಿಗಳೇ ಅಮೃತ ವರ್ಷಿರುತ್ತಾನೆ. ಇದು ಗುಹರಾಜನ ಇತ್ತಲೇ ಬರುತ್ತಿರುವನು. ರಾಮ 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 ರಘುವಂಶ ಸೋಮ 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 ಅಮಿತಾದ ನೀವ ರಾಮ ಸುಂದರ ರಾಮ ಅಮಿತಾದ ನೀವ ರಾಮ ಸುಂದರ ರಘು ರಾಮ ಶ್ರೀ ರಾಮ 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 ರಘು ರಾಮ ಶ್ರೀ ರಾಮ ಒಬ್ಬ ನಿನ್ನ ಧ್ಯಾನ ಜಪ ಮಾತ್ರದಿಂದ 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 ಪಾಪನಾಶವಾಗಿ ಒಬ್ಬುದೀಗ ನೋಡ ಪಾಪನಾಶವಾಗಿ ಒಬ್ಬುದೀಗ ನೋಡ ರಘು ರಾಮ ಶ್ರೀ ರಾಮ 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 ರಘು ರಾಮ ಶ್ರೀ ರಾಮ 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 ಪ್ರಭು ಶ್ರೀರಾಮಚಂದ್ರರಿಗೆ ನಮಸ್ಕರಿಸುವನು. ಗುಹರಾಜನೇ, ನನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವೆಲ್ಲವೂ ಕ್ಷೇಮವೇ? ಪರಮಾತ್ಮ, ತಮ್ಮ ಕೃಪಾ ಕಟಾಕ್ಷದಿಂದ ನನ್ನ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸಂತೋಷವಾಗಿರುವರು. ಆದರೆ ತಮಗೆ ಒದಗಿ ಬಂದಿರುವ 14 ವರ್ಷಗಳ ವನವಾಸದ ಸುದ್ದಿಯನ್ನು ಕೇಳಿ ಅತೀವ ದುಃಖವಾಯಿತು. ಇರಲಿ, ಈ 14 ವರ್ಷಗಳ ವನವಾಸದ ಕಾಲವನ್ನ ನನ್ನ ಶೃಂಗಬೇರ್ಬೇರ್ಗಳೇ ಕಳೆದು ನಮ್ಮಗಳನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ದೇವಾ. ಗುಹನೆ, ನಿನ್ನ ಪ್ರೀತಿಯ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರುವುದರಿಂದ 14 ವರ್ಷ ವನವಾಸ ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವಂತಿಲ್ಲ. ಇದು ನನ್ನ ನಿಬಂಧನೆ. ಹಾಗೂ ಒಂದು ವೇಳೆ ನಿನಗೆ ಉಪಕಾರ ಮಾಡುವಾಗಿದ್ದರೆ ಇದು ಈ ಗಂಗಾ ನದಿಯಿಂದ ಆಂಚೆಗೆ ದಾಟಿಸು, ನಿನಗೆ ಪುಣ್ಯ ಬರುತ್ತದೆ. ಏನು ಪರಮಾತ್ಮ, ಭವಸಾಗರವನ್ನೇ ದಾಟಬಲ್ಲ ನಿಮ್ಮಗಳನ್ನ ಈ ಒಂದು ಸಣ್ಣ ನದಿ ಗಂಗಾ ನದಿಯನ್ನು ದಾಟಿಸುವ ಸುಯೋಗ ನನಗೆ ಬಂದಿರುವುದು ನಾನೇ ಧನ್ಯನು. ಇರಲಿ ಪರಮಾತ್ಮ, ಹಿಂದೆ ನೀವು ಮಿಥಿಲಾ ನಗರಕ್ಕೆ ಹೋದಾಗ ನಿಮ್ಮ ಪಾದಕ್ಕೆ ಒಂದು ಕಲ್ಲು ಸ್ಪರ್ಶವಾಗಿ ಎಣ್ಣಾಯಿತಂತೆ. ಈ ನನ್ನ ಸಣ್ಣ ದೋಣಿಯಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ಕಲ್ಲುಗಳಿರುವು. ಅವುಗಳೆಲ್ಲವೂ ಎಣ್ಣಾದರೆ ನನ್ನ ಗತಿಯೇನು ತಂದೆ? ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನನ್ನ ಪಾದಗಳನ್ನು ತೊಳೆದು ಪೂಜಿಸಬೇಕೆಂದಲವೇ ನಿನ್ನ ಮನದಾಸೆ. ನಿನ್ನಿಷ್ಟಾರ್ಥ ಸಿದ್ಧಿಸಲಿ.
ಪೂಜಿಸಿ ಧನ್ಯನಾದೆನು ರಾಮ, ಧನ್ಯನಾದೆನು ರಾಮ. ರಾಜನ ಜಾಣ ಮಾತನು ಜನಕೀಯ ರಮಣನ ಜನಕ ರಾಜನ ಜಾಣ ಮಾತನು ಜನಕೀಯ ರಮಣನ ಪರಮಹಾತ್ಮನ ರಾಮನ ಶ್ರೀರಾಮನ ಪಾಪಗಳೆವ ಪರಮಹಾತ್ಮನ ರಾಮನ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪರಮಾತ್ಮ, ನಾವೆಯೂ ಸಿದ್ಧವಾಗಿರುವುದು, ನಾವಿನ್ನು ದಯಮಾಡಿಸಬಹುದು. ಹಾಗೆ ಆಗಲಿ. ಇಂದಾಂಬೆಗೆ ಧನ್ಯನಾದ, ಇಂದಾಂಬೆಗೆ ಧನ್ಯನಾದ ರಾಮ. ಇಂದಾಂಬೆಗೆ ಧನ್ಯನಾದ, ಇಂದಾಂಬೆಗೆ ಧನ್ಯನಾದ ರಾಮ. ಭವ ಸಮುದ್ರ ದಾಟಿಸುವ ಇವರ ನದಿ ದಾಟಿಸುವ, ಭವ ಸಮುದ್ರ ದಾಟಿಸುವ ಇವರ ನದಿ ದಾಟಿಸುವ. ದೇವ ದೇವ ನಿನ್ನಂದದ ಪರಿಯೊಂದನ ಪಾಲಿಸುವೆ, ದೇವ ದೇವ ನಿನ್ನಂದದಿ ಪರಿಯೊಂದನ ಪಾಲಿಸುವೆ. ಇಂದಾಂಬೆಗೆ ಧನ್ಯನಾದ, ಇಂದಾಂಬೆಗೆ ಧನ್ಯನಾದ ರಾಮ. ದೇವ ದೇವ ನಿನ್ನಂದದೆ ಪರಿಯೊಂದನು ಪಾಲಿಸುವೆ, ದೇವ ದೇವ ನಿನ್ನಂದದಿ ಪರಿಯೊಂದನು ಪಾಲಿಸುವೆ. ದೇವ ದೇವ ನಿನ್ನಂದದಿ ಪರಿಯೊಂದನು ಪಾಲಿಸುವೆ, ದೇವ ದೇವ ನಿನ್ನ
ಮರಿಯೊಂದನು ಪಾಲಿಸುವ ಇಂದಾಂಬೆಗೆ ಧನ್ಯನಾದ ಇಂದಾಂಬೆಗೆ ಧನ್ಯನಾದ ರಾಮ 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 राम राम जय जय राम 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 जय जय राम 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 जय जय राम 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 ಲಕ್ಷ್ಮಣ ಲಕ್ಷ್ಮಣ ಅತ್ತ ನೋಡು, ಕೆಂಧೂಳಿ ನಭೋಮಂಡಲವನ್ನು ಹುಟ್ಟಿರುವುದು. ತುರಗಗಳ ಕುರಪಟದಿಂದ ಎದ್ದಿರುವ ಕೆಂದುಳನ್ನು ನೋಡಿದರೆ ಯಾರೋ ರಾಜಪುತ್ರರು ಬೇಟೆಗಾಗಿ ಬಂದಿರಬಹುದೇ, ಅಥವಾ ನಮ್ಮ ಮೇಲೇನಾದರೂ ದಂಡೆತ್ತಿ ಬಂದಿರಬಹುದೇ? ಹೋಗಿ ನೋಡಿ ಬಾ. ಹಾಗೆ ಆಗಲಿ ಅಣ್ಣ. ಪರದಿ ಕಾಂಬುದಿ ಸೈನ್ಯವು ಪರದಿ ಕಾಂಬುದಿ ಸೈನ್ಯವು ಬಲು ದುರದಿ ಕಾಂಬುದಿ ಸೈನ್ಯವು ಪರದಿ ಕಾಂಬುದಿ ಸೈನ್ಯವು ಪರದಿ ಕಾಂಬುದಿ ಸೈನ್ಯವು ಬಲು ದುರದಿ ಕಾಂಬುದಿ ಸೈನ್ಯವು ಸಾಕೇತದ ಸಾಮ್ರಾಜ್ಯದ ಯಶೋಧುಂದಮಿಯ ಜಗದಿ ಬೆಳಗುವೆ ಸಾಕೇತದ ಸಾಮ್ರಾಜ್ಯದ ಯಶೋಧುಂದಮಿಯ ಜಗದಿ ಬೆಳಗುವೆ ಸುರಕುಲ ಶಿಖರವ ಜಗದಲ್ಲಿ ಬೆಳಗುವೆ ಸುರಕುಲ ಶಿಖರವ ಜಗದಲ್ಲಿ ಬೆಳಗುವೆ ಪರದಿ ಕಾಂಬುದಿ ಸೈನ್ಯವು ಪರದಿ ಕಾಂಬುದಿ ಸೈನ್ಯವು ಬಲು ದುರದಿ ಕಾಂಬುದಿ ಸೈನ್ಯವು ಮಾನಸನು ದುರುಳ ಭರತನು ಕಷ್ಟ ಕೈಕೆಯ ಬೋಧನೆಯಿಂದ ಮಾನಸನು ದುರುಳ ಭರತನು ಕಷ್ಟ ಕೈಕೆಯ ಬೋಧನೆಯಿಂದ ನಷ್ಟಗೊಳಿಸಲೆಂದೀಗ ಬರುವ ಗರ್ವಿಸಿದ ಭರತನ ನಷ್ಟಗೊಳಿಸುವೆ ನಷ್ಟಗೊಳಿಸಲೆಂದೀಗ ಬರುವ ಗರ್ವಿಸಿದ ಭರತನ ನಷ್ಟಗೊಳಿಸುವೆ ಪರದಿ ಕಾಂಬುದಿ ಸೈನ್ಯವು ಪರದಿ ಕಾಂಬುದಿ ಸೈನ್ಯವು ಬಲು ದುರದಿ ಕಾಂಬುದಿ ಸೈನ್ಯವು ಸೈನ್ಯವು ಸೈನ್ಯವು. ಓಹೋ, ಅದು ನಮ್ಮ ಸೈನ್ಯವೇ ಇರುವಂತೆ ಕಾಣುತ್ತಿದೆ. ಮಹಾಕೋಲಾಕಲ ಧ್ವನಿಯೇ ಕೇಳಿ ಬರುತ್ತಿದೆ. ಮೃಗ ಪಕ್ಷಿಗಳು ಚಲ್ಲಾಪಿಲ್ಲಿಯಾಗಿ ಓಡುತ್ತಿರುವವು. ಅಹುದು ಅಹುದು, ಈಗಲೇ ಹೋಗಿ ಅಣ್ಣನಿಗೆ ಸಮಾಚಾರವನ್ನು ತಿಳಿಸುತ್ತೇನೆ. ಅಣ್ಣ, ಮತ್ತಾರು ಅಲ್ಲ, ಆ ದಾಯಾದಿ ಮಾತ್ಸರ್ಯದಿಂದ ಭರತ ಶತ್ರುಘ್ನರೇ ನಮ್ಮನ್ನು ದಂಡೆತ್ತಿ ಕೊಲ್ಲಲು ಇತ್ತಲೇ ಬರುವಂತೆ ಕಾಣುತ್ತಿದೆ. ಅಪ್ಪಣೆಯಾದರೆ ಒಂದೇ ಬಾಣದಿಂದ ಅವರನ್ನು ಈಗಲೇ ಧ್ವಂಸ ಮಾಡಿಬಿಡುವೆನು. ಶಾಂತನಾಗು ಸಹೋದರ, ಶಾಂತನಾಗು. ಭರತನ ಸೋದರ ಪ್ರೇಮವನ್ನು ನಿನರಿಯೇ. ಆತನು ನಮ್ಮ ನಾಶಕ್ಕಾಗಿ ಬರುತ್ತಿರುವನೋ ಅಥವಾ ಕ್ಷಮೆಯಾಚನೆಗಾಗಿ ಬರುತ್ತಿರುವನೋ ತಿಳಿದು ನೋಡೋಣ. ಅಣ್ಣ ಅಣ್ಣ ನಮಸ್ಕರಿಸುವೆವು. ನಮಸ್ಕರಿಸುವೆ. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಭರತ, ಅಣ್ಣ ಅಣ್ಣ ಹೀಗೆ ಬಾ. ಭರತ, ಶತ್ರುಘ್ನ, ಮಾವನ ಮನೆಯಿಂದ ಯಾವಾಗ ಬಂದಿರಿ? ಅಲ್ಲಿ ಎಲ್ಲರೂ ಕುಶಲವೇ? ಭರತ, ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮನ್ನು ನೋಡಲಿಲ್ಲವೆಂದು ನೆನೆದು ಅಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದೆನು. ಅಯೋಧ್ಯೆಯನ್ನು ಬಿಟ್ಟು ಬಂದು ಬಹಳ ದಿನಗಳಾದ್ದರಿಂದ ಅಲ್ಲಿನ ಒಬ್ಬೊಬ್ಬರ ಸಂಗತಿಯನ್ನು ಕೇಳಬೇಕೆಂದು ನನ್ನ ಮನಸ್ಸು ತವಕಿಸುತ್ತಿದೆ. ಆದ್ದರಿಂದ ಒಬ್ಬೊಬ್ಬರ ಯೋಗಕ್ಷೇಮವನ್ನು ವಿಚಾರಿಸ್ತೇನೆ, ಹೇಳುವೆ ತಮ್ಮ? ಆಯ್ತು ಅಣ್ಣಯ್ಯ. ಭರತ, ಮೊದಲನೆಯದಾಗಿ ನಮಗೆ ಅಕಾರ ಉಕಾರ ಮಕಾರಗಳ ರಸಪಾನ ಮಾಡಿಸಿದ, ಸಪ್ತ ಋಷಿಗಳಲ್ಲೇ ಶ್ರೇಷ್ಠನೆಸಿದ ಪೂಜ್ಯರಾದ ವಸಿಷ್ಠ ಮಹಾಮುನಿಗಳು ಕ್ಷೇಮವೇ ಭರತ? ಕ್ಷೇಮದಿಂದಿರುವರು ಅಣ್ಣ. ಭರತ, ಸಚಿವರಲ್ಲೇ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರೇ? ಕ್ಷೇಮದಿಂದಿರುವರು ಅಣ್ಣ. ಭರತ, ಪತಿಯ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತಾ ಒಂದು ಮಾತನ್ನೂ ಆಡದೆ ಮೌನವಾಗಿ ಕಳಿಸಿಕೊಟ್ಟ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ದೇವಿಯರು ಕ್ಷೇಮದಿಂದಿರುವರು ಭರತ? ಅವರು ಕ್ಷೇಮದಿಂದಿರುವರು ಅಣ್ಣ. ಭರತ, ನವಮಾಸಗಳು ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಡಲಾರದ ಸಂಕಟದಲ್ಲೇ ನಮ್ಮನ್ನು ಬೀಳ್ಕೊಟ್ಟ ನನ್ನ ಭಾಗ್ಯ ಜನನಿ
ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರೇ ಭರತ. ಕ್ಷೇಮದಿಂದಿರುವರು ಅಣ್ಣ. ಭರತ, ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿ ನನಗೆ ಅನೇಕ ಮುನಿಜನರ ಪಾದ ಸೇವೆಯನ್ನು ಮಾಡಲು ಅವಕಾಶ ಕಲ್ಪಿಸಿಕೊಟ್ಟ ನನ್ನ ಚಿಕ್ಕಮ್ಮ, ನಿನ್ನ ಭಾಗ್ಯ ಜನನಿ ಕೈಕಾ ಮಾತೆಯವರು ಕ್ಷೇಮದಿಂದಿರುವರೇ ತಮ್ಮ? ಅವರಿಗೇನು ಕೊರತೆ, ಚೆನ್ನಾಗಿರುವರೆ ಅಣ್ಣ. ಭರತ, ಅಗ್ರಜ, ಸಮೀಪಕ್ಕೆ ಬಾ. ಹೇಳಿ ಅಣ್ಣ. ಈಗ ಹೇಳು ಸಹೋದರ. 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ ನಮ್ಮಂತ 4 ಸುಪುತ್ರರನ್ನು ಪಡೆದದ್ದಲ್ಲದೆ ಕಟುವಾಂಗ ಎಂಬ ಹೆಸರಿನಿಂದಿದ್ದವನು ಪುಷ್ಪರಥ ಎಂಬ ಅನ್ವರ್ಥ ನಾಮವನ್ನು ಜಯಿಸಿ ದೇವಾಸುರ ಯುದ್ಧದಲ್ಲಿ ಒಬ್ಬನೇ ರಥವನ್ನು ಸಂಚರಿಸುತ್ತಾ ದಶದಿಕ್ಕುಗಳಲ್ಲಿ ಹೋರಾಡಿ ಜಯವನ್ನು ಗಳಿಸಿ ದೇವಾನು ದೇವತೆಗಳಿಂದ ದಶರಥ ಎಂಬ ಬಿರುದಾಂಕಿತನಾದ ನಮ್ಮ ಪೂಜ್ಯ ಜನಕನು ಕ್ಷೇಮದಿಂದಿರುವನೇ ತಮ್ಮ? ಇಲ್ಲ ಅಣ್ಣ, ಎಲ್ಲ ಕ್ಷೇಮಕ್ಕೂ ನ್ಯಾಯವಾಯ್ತು ಅಣ್ಣ. ಏನಾಯ್ತು ಭರತ, ಬೇಗ ಹೇಳು. ನೀವು ವನವಾಸಕ್ಕೆ ಹೋದ ಕೂಡಲೇ ಜನಕನು ಪರಲೋಕವಾಸಿಯಾದನಣ್ಣ. ಜನಕ ಮಮ ಗೀತಾ ಪ್ರಿಯ ಪಿತಾ ಆಗಲಿ ಬೋಧೆಯ ಸಹಿತೆ ಸಂತಾಪವ. ಭರತ, ನಾ ಶಾಂತನ. ಜನಕ ಮಮ ಗೀತಾ ಪ್ರಿಯ ಪಿತಾ ಆಗಲಿ ಬೋಧೆಯ ಸಹಿತೆ ಸಂತಾಪವ. ಏ ಪ್ರಿಯ ಪಿತಾ ದಶರಥನೇ ಜನಕ, ಕಡೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದೆಯ. ಜನಕ, ನಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ ಕಡೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದೆಯ. ಅಯ್ಯೋ, ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ವಂದಿಸುವನು, ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ವಂದಿಸುವನು. ಜನಕ, ನಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ ನಮ್ಮನ್ನು ಬಿಟ್ಟು ಸ್ವರ್ಗಸ್ಥನಾದೆಯ ತಂದೆ. ಭರತ, ಭರತ, ಜನಕ, ಸ್ವರ್ಗದಲ್ಲಿರುವ ನಿಮಗೆ ಇದೋ ಇಲ್ಲಿಂದಲೇ ವಂದಿಸುವೆನು, ಇದೋ ಇಲ್ಲಿಂದಲೇ ವಂದಿಸುವೆನು. ಭರತ, ನೀವೇ ಪುಣ್ಯಶಾಲಿಯಪ್ಪ. ಜನಕನ ಅಂತಿಮ ಕಾಲದಲ್ಲಿ ಅವರ ಸನಿಹದಲ್ಲಿದ್ದು ಅವರ ಸೇವೆಯನ್ನು ಮಾಡಿರುವೆ. ನೀವೇ ಪುಣ್ಯಶಾಲಿಯಪ್ಪ. ಅಣ್ಣ, ಆ ಪುಣ್ಯವು ನಮಗೂ ಇಲ್ಲವಾಯಿತು. ಏಕೆ ಭರತ? ಜನಕನ ಮರಣ ಕಾಲದಲ್ಲಿ ನಾವು ಸಹ ಬಳಿಯಲ್ಲಿರಲಿಲ್ಲ. ಅಯ್ಯೋ, ಏ ಜನಕ, ಅಗಣಿತ ಗುಣನಿಧಿಯೆನಿಸುತ್ತೇ ಅಗಣಿತ ಗುಣನಿಧಿಯೆನಿಸುತ್ತೇ ಜಗದೋಳ್ ಪ್ರಖ್ಯಾತರಾಗಿದ್ದಯ ಜನಕ.
ಜನಕ ಜನಕ ಭರತ ಶತ್ರುಘ್ನ ಮಿಗೆ ಶೋಕ ಕೆಮ್ಮನು ಗುರಿ ಮಾಡುತ್ತೇ ಮಿಗೆ ಶೋಕ ಕೆಮ್ಮನು ಗುರಿ ಮಾಡುತ್ತೇ ಮಿಗೆ ಶೋಕ ಕೆಮ್ಮನು ಗುರಿ ಮಾಡುತ್ತೇ ಪರಲೋಕವಾಸಿಯಾಗಿದ್ದಯ ಜನಕ 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 ತಂದೆಯೇ ದಶರಥವರ್ತ ಚಕ್ರವರ್ತಿಯೇ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ ನಮ್ಮಂತ 4 ಸುಪುತ್ರನ ಪಡೆದ ನೀವು ನಿಮ್ಮ ಅಂತಿಮ ಕಾಲದಲ್ಲಿ ಒಬ್ಬರಾದರೂ ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡಲಿಲ್ಲವೇ ಅಯ್ಯೋ ನಾವೆಂತಹ ನಿರ್ಭಾಗ್ಯಶಾಲಿಗಳು ಅಗ್ರಜ ಶಾಂತನಾಗು ಭರತ ಆದದ್ದು ಆಗಿವೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಭರತ ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ ಆದ್ದರಿಂದ ಮಾತೆಯ ಆಜ್ಞೆಯ ಪ್ರಕಾರ ನೀನೀಗಲೇ ಅಯೋಧ್ಯೆಗೆ ಹಿಂತಿರುಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡುತ್ತಮ್ಮ. ಏನು ಹೇಳಿದಿರಿ ಅಣ್ಣ? ನೀವಿಲ್ಲದ ಅಯೋಧ್ಯೆಯಲ್ಲಿ ನಾವಿರಲಾರೆ. ನೀನು ಅಯೋಧ್ಯೆಗೆ ಬಂದು ಸಿಂಹಾಸನವನ್ನೇರಿ ನಮಗೆ ಆನಂದವನ್ನುಂಟು ಮಾಡು ಬಾ ಅಣ್ಣ. ಅಣ್ಣ ಜಗತ ಬಿರಾಮ ಶ್ರೀರಾಮ ಜಗತ ಬಿರಾಮ ಶ್ರೀರಾಮ ಜಗತ ಬಿರಾಮ ಜಗತ ಸಹಾರನೆ ಕರುಣಾಕರನೆ ಜಗದ ವಿರಾಮ ಶ್ರೀರಾಮ ಜಗದ ವಿರಾಮ ಜಗದ ಅಗ್ರಜ शशि मुझे से दया तो दया महारा शशि मुझे से दया तो दया महारा रघुवंश करे रामा
ಅಗ್ರಜ, ನೀವಿಲ್ಲದ ಅರಮನೆಯಲ್ಲಿ ನಾವಿರಲಾರು. ನೀವು ಅಯೋಧ್ಯೆಗೆ ಬಂದು ಸಿಂಹಾಸನವನ್ನೇರಿ ನಮಗೆ ಸಂತೋಷವನ್ನುಂಟು ಮಾಡು ಬಾಣ. ಭರತ, ಸಾಧ್ಯವಿಲ್ಲ ಭರತ. ಮಾತೆಯ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರ್ವಹಿಸಿದ್ದೇನೆ ಭರತ. ಅದು ಅಲ್ಲದೆ ನಿನ್ನ ಭಾಗ್ಯಕ್ಕೆ ಬಂದಿರುವ ಸಿಂಹಾಸನವನ್ನು ನಾನು ಏರುವುದಾದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ ತಮ್ಮ. ಏನು ಹೇಳಿದ್ರಿ ಅಣ್ಣ? ನಾನೇ ಸಂತೋಷವಾಗಿ ನಿನಗೆ ಬಿಟ್ಟು ಕೊಡುತ್ತಿರುವಾಗ ದತ್ತಾಪಹಾರ ದೋಷ ಎಲ್ಲಿಂದ ಬರುವುದಣ್ಣ? ಭರತ ಅಣ್ಣ, ನೀನು ಏನು ಹೇಳಿದರೂ ಸಹ ನನ್ನ ಮನಸ್ಸು ಒಪ್ಪುವುದಿಲ್ಲ. ಬೇಡ ಭರತ, ಅದು ಸಾಧ್ಯವಿಲ್ಲ. ಅಣ್ಣ, ನನ್ನದೊಂದು ಕೋರಿಕೆಯನ್ನು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು. ಹೇಳು ತಮ್ಮ, ಖಂಡಿತವಾಗಿ ನಡೆಸಿಕೊಡುತ್ತೇನೆ. ಅಣ್ಣ, ನಿಮ್ಮ ಪವಿತ್ರವಾದ ಪಾದುಕೆಗಳನ್ನು ಅನುಗ್ರಹಿಸಿಕೊಡು. ನಂದಿ ಗ್ರಾಮದಲ್ಲಿ ಅವುಗಳಿಗೆ ಪಟ್ಟ ಕಟ್ಟಿ ನಾನು ನೆಪ ಮಾತ್ರಕ್ಕೆ ರಾಜ್ಯವಾಳ್ತೇನೆ. ನಿಮ್ಮ 14 ವರ್ಷ ವನವಾಸ ಮುಗಿದ ಮಾರನೆಯ ದಿನ ನನಗೆ ದರ್ಶನ ಕೊಡದೆ ಹೋದ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ. ಶಾಂತನಾಗ ಅಗ್ರಜ, ಶಾಂತನಾಗ. ಈ ಮಾತು ನಿನ್ನ ಪಾದದಾಣಿಗೂ ಸತ್ಯ. ಶಾಂತನಾಗ. 14 ವರ್ಷ ವನವಾಸ ಮುಗಿದ ಬಳಿಕವೇ ಮರುದಿನವೇ ನಾನು ದರ್ಶನ ಇಡುತ್ತೇನೆ. ತೆಗೆದುಕೋ ಈ ಪಾದುಕೆಗಳನ್ನು. ತನ್ನೊಡಲ ತಾಪವಂ ತಡೆದನಿತು ತವಕದೆಂಬೆಳೆಸಿದ ತಾಯಿಗೆ ಭಾಗ್ಯಮಿಲ್ಲ. ರಾಮ ತನ್ನೊಡಲ ತಾಪವಂ ತಡೆದನಿತೋ ತವಕದಿಂಬೆಳೆಸಿದ ತಾಯಿಗೆ ಭಾಗ್ಯಮೆಲ್ಲ. ರಾಮ ಪರಮ ಜಪತಪ ಪುಣ್ಯ ಪಾದಾಬ್ದಿಗಳಿಂಪೂಜಿಸಿದ ಪರಮ ಜಪತಪ ಪುಣ್ಯ
ಪಾದಾಬ್ದಿಗಳಿಂಪೂಜಿಸಿದ ಪರಮ ಜಪ ತಪ ಪುಣ್ಯ ಪಾದಾಬ್ದಿಗಳಿಂಪೂಜಿಸಿದ ಪರಮ ಜಪ ತಪ ಪುಣ್ಯ ಪಾದಾಬ್ದಿಗಳಿಂಪೂಜಿಸಿದ ಮುನಿ ಜನರ ಪಾಲಿಗೆ ಭಾಗ್ಯವಿಲ್ಲ ರಾಮ ಸಹಜದಿಂ ಶ್ರೀರಾಮ ಸಹಜರಾಗಿ ಜನಿಸಿ ಸಹಜದಿಂ ಶ್ರೀರಾಮ ಸಹಜರಾಗಿ ಜನಿಸಿ ಸಹಕರಿಸಿದೆಂಬುದು ಪುಣ್ಯವಿಲ್ಲ ಕಡಿದೋ ಕಾಡು ಮರವಂ ಕಡಿದೋ ಕಾಲಿನಿಂ ತೊಳಿದ ಪಾಡು ಪಡುತಿ ಹರೇ ನಾಡಿನೊಡೆತನವ ಕೈಗೊಂಡು ನಾಡಿನೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿ ಪಾದಕ್ಕೆ ಬದುಕಿದ ಪುಣ್ಯ ಕುಂಟೆ ಜಗದೀ ಜಗದೇ ದಶರಥ ನಂದನ ರಾಮ ಗುಣಧಾಮ ಹೇ ರಾಮ ದಶರಥ ನಂದನ ರಾಮ ಗುಣಧಾಮ ಹೇ ರಾಮ ನಿಖಿಲ ಶುಭೋದಯ ತಂದೆಯು ನೀನೇ ತಾಯಿಯು ನೀನೇ ತಂದೆಯು ನೀನೇ ತಾಯಿಯು ನೀನೇ ತಂದೆಯು ನೀನೇ ತಾಯಿಯು ನೀನೇ ತಂದೆಯು ನೀನೇ ತಾಯಿಯು ನೀನೇ ಎಂದೆಂದಿಗೂ ಪತಿ ನೀನೇ ಗುಣಧಾಮ ಹೇ ರಾಮ ಎಂದೆಂದಿಗೂ ಪತಿ ನೀನೇ ಗುಣಧಾಮ ಹೇ ರಾಮ ನಿಖಿಲ ಶುಭೋದಯ ನಿಖಿಲ ಶುಭೋದಯ ನಿಖಿಲ ಶುಭೋದಯ ಹೇ ರಾಮ ಲಕ್ಷ್ಮಣ, ಅಣ್ಣ, ನೋಡಿದೆಯಾ ಭರತನ ಸೋದರ ಪ್ರೇಮವನ್ನ? ಹೌದು ಅಣ್ಣ, ಅರಿಯದೆ ಆಡಿದ ಮಾತನ್ನು ಕ್ಷಮಿಸಬೇಕು ಅಣ್ಣ. ಲಕ್ಷ್ಮಣ, ಸೀತಾ, ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾದ್ದರಿಂದ ಪುರಜನರು ಆಗಾಗ ಬಂದು ನಮ್ಮನ್ನು ಕಾಡೋರು. ಆದ್ದರಿಂದ
ನಾವೀಗಲೇ ದಂಡಕಾರಣ್ಯ ಕುರಿತು ಪ್ರಯಾಣ ಮಾಡೋಣವೇ? ಹಾಗೆ ಆಗಲಿ ಅಣ್ಣ. ಓಹೋ 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 ಮೇವು ಬರಲಿ ಹೋ. ಓಹೋ ಓಹೋ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಕೆಳಗೆ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಕೆಳಗೆ ಮೇವು ಬರಲಿ ಹೋ. ಹಾರಿ ವೇಷವ ತೋರಿ, ಹಾರಿ ವೇಷವ ತೋರಿ, ಎರಿದಿರಿದು ತೆಂದು ಮೇಲೆ ಮುರಿ ಮುರಿದು ಮೊಕ್ಕುವೆನ, ಎರಿದಿರಿದು ತೆಂದು ಮೇಲೆ ಮುರಿ ಮುರಿದು ಮೊಕ್ಕುವೆನ. ಜೀವ ಬಾಬಾ ಮೇವು ಬರಲಿ ಹೋ, ಜೀವ ಬಾಬಾ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಎಲ್ಲಿಗೆ ಮೇವು ಬರಲಿ ಹೋ. ಪ್ರಾಣ ಹಿಂಸೆ ಮಾಡುವುದರಲ್ಲಿ ಎನಗಿಂತ ಮಿಗಿಲಾದವರು ಈ ತ್ರಿಭುವನದಲ್ಲಿ ಯಾರೂ ಇರಲಾರರು. ನಮ್ಮಣ್ಣನಾದ ಸ್ವರ್ಣ ಲಂಕಾಧೀಶ್ವರ ರಾಮ ಸಾರ್ವಭೌಮನಿಂದ ಆಜ್ಞಾಪಿಸಲ್ಪಟ್ಟಂದಿನಿಂದ ಈ ನನ್ನ ದಂಡಕಾರಣ್ಯವನ್ನು ಬಹಳ ಚೆನ್ನಾಗಿ ಪರಿಪಾಲಿಸಿಕೊಂಡು ಬಂದಿರುವನು ನನ್ನ ಸುಕುಮಾರನಾದ ಶಂಭುಕಾಸುರರು ಸೂರ್ಯದೇವನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸಿ ಅಮೋಘವಾದ ಅಸ್ತ್ರವೊಂದನ್ನು ಈ ದಿನ ವರವಾಗಿ ಪಡೆಯುತ್ತಿರುವನು. ಆತನಿಗೆ ಬೇಕಾದ ಮದ್ಯ ಮಾಂಸಗಳನ್ನು ಸಿದ್ಧಪಡಿಸಿರುವನು. ಮಗನೇ ಶಂಭುಕಾಸುರ, ಅಯ್ಯೋ ಮಗನೇ ಶಂಭುಕಾಸುರ, ಅಯ್ಯೋ ಹೆತ್ತ ಒಡಲಿಗೆ ಕಿತ್ತಿಟ್ಟೆಯ ಕಂದ. ಯಾರೋ ನನ್ನ ಸುಕುಮಾರನ ಶಿರಚ್ಛೇದನ ಮಾಡಿರುವರಲ್ಲ. ಮಗನೇ ಹೆತ್ತ ಒಡಲಿಗೆ ಕಿಚ್ಚಿಟ್ಟೆ ಆ ಕಂದ. ರಕ್ತ, ಬಿಸಿಯಾದ ರಕ್ತ, ರುಂಡ ಮುಂಡಗಳಿಗೆ ಚಿಮ್ಮೆ ಹರಿಯುತ್ತಿರೋ ನೋಡಿದರೆ ನನ್ನ ಸುಕುಮಾರನನ್ನು ಕೊಂದ ಪಾಪಿಗಳು ಈ ನನ್ನ ದಂಡ ಕಾರಣದಿಂದ ಬಹಳ ದೂರವಾಗಿರಲಾರರು. ಯಾರಾಗಿರಬಹುದು? ವಾಸನೆ, ನರವಾಸನೆ, ಮಾನವರ ಸುಳಿವಂತೆ ಕಾಣದ ಈ ನನ್ನ ದಂಡ ಕಾರಣದಲ್ಲಿ ನರಮಾನವರ ವಾಸನೆ. ಅವರೇನಾದರೂ ಕೃತ್ರಿಮವನ್ನು ಹೆಸರಿರಬಹುದೇ? ಯಾರೇ ಆಗಿರಲಿ, ಎಲ್ಲಿ ಇರಲಿ, ಹಾಗೆ ಹಿಡಿದು ಗತಗತನಾಗಿದ್ದು ನುಗ್ಗಿ ಈ ನನ್ನ ಉದರದ ಕಿಚ್ಚನ್ನು ಒರೆಸಿಕೊಂಡು, ಮಗನೇ ನಿನ್ನನ್ನು ಕೊಂದ ಪಾಪಿಗಳನ್ನು ಹಾಗೆ ಒಂದೇ ಬಾರಿಗೆ ಯಾವ ಪೋಷ ಮಾಡಿಕೊಂಡು ಬಿಡೋಣ. ನರಮಾಂಸ, ನರಮಾಂಸವನ್ನು ತಿಂದು ಆನಂದಿಸುವನು. ಇಂದು
ಕೊಂದುವೆನು ಆನಂದವ ನರಗಣ್ಣು ಗುಡ್ಡೆಗಳ ಉರ್ದು ದಂಡಿಗೆಯ ಮಾಡಿ ನರಗಣ್ಣು ಗುಡ್ಡೆಗಳ ಉರ್ದು ದಂಡಿಗೆಯ ಕಳ್ಳಕ್ಕಿದ್ದು ದೇವಿಗೆ ಪಸ ಮಾಡಿ ತಿನ್ನುವೆ ಕಳ್ಳಕ್ಕಿದ್ದು ದೇವಿಗೆ ಪಸ ಮಾಡಿ ತಿನ್ನುವೆ ಎಂದು ನಾನು ಎಂದು ನಾನು ಎಂದು ನಾನು ಕೊಂದು ಆನಂದವ ಎತ್ತ ನೋಡೆ ಅತ್ತಲತೆಗಳು ಚಿತ್ತಕ್ಕೆ ಮುದವಿಯುತ್ತಿರ್ಪುದು ಎತ್ತ ನೋಡೆ ಅತ್ತಲತೆಗಳು ಚಿತ್ತಕ್ಕೆ ಮುದವಿಯುತ್ತಿರ್ಪುದು ಚಿತ್ತ ಜಾರಿ ನೋಡಲ ಮಾಮ ನೋಡೆ ಚಿತ್ತ ಜಾರಿ ನೋಡಲ ಮಾಮ 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 ಚಿತ್ತಕ್ಕೆ ಮುದವಿಯುತ್ತಿರ್ಪುದು ಚಿತ್ತಕ್ಕೆ ಮುದವಿಯುತ್ತಿರ್ಪುದು ಮೂಸುತ್ತೇನೆ ನೋಡೆ ಮೂಸುತ್ತೇನೆ ನೋಡೆ ಜೀವನಾಳಿ ಮೆರೆಯುವ ಸೊಬಗನು 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 ಸೀತಾ ಜೀವನಾಳಿ ಮೆರೆಯುವ ಸೊಬಗನು 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 ಜಾನಕಿ ಜೀವನಾಳಿ ಮೆರೆಯುವ ಸೊಬಗನು ಜೀವನಾಳಿ ಮೆರೆಯುವ ಸೊಬಗನು ಎತ್ತ ನೋಡೆ ಅತ್ತಲತೆಗಳು ಎತ್ತ ನೋಡೆ ಅತ್ತಲತೆಗಳು ಚಿತ್ತಕ್ಕೆ ಮುದವಿಯುತ್ತಿರ್ಪುದು ಚಿತ್ತಕ್ಕೆ ಮುದವಿಯುತ್ತಿರ್ಪುದು ಎತ್ತ ನೋಡೆ ಅತ್ತಲತೆಗಳು ಜಾನಕಿ ಈ ಪ್ರಕೃತಿ ಸೌಂದರ್ಯವನ್ನು ನೋಡಿದ್ಯಾ? ಹೌದು ಪ್ರಿಯ. ಎಷ್ಟೊಂದು ಮನೋಹರವಾಗಿದೆ. ಅಲ್ಲಿ ನೋಡು, ತುಂಬಿದ ಫಲಪುಷ್ಪಗಳಿಂದಲೂ. ಜಾನಕಿ, ಇಲ್ಲಿ ನೋಡು, ಕಣ್ಣು ಸ್ಫೋರಿಸುವ ಸರೋವರಗಳಿಂದಲೂ, ಸುಖಪಿಕ ನಾದಗಳಿಂದಲೂ ನಮ್ಮ ಮನಸ್ಸಿನ ಕ್ಲೇಶಗಳನ್ನೆಲ್ಲ ತೊಳೆಯುವಂತ ಅಂದವಾದ ತಾಣವೇ ಪಂಚವಟಿ. ಜಾನಕಿ,
ಇಲ್ಲಿ ನೋಡು, ಲಕ್ಷ್ಮಣನು ಪರ್ಣಶಾಲೆಯನ್ನು ಎಷ್ಟೊಂದು ಚಮತ್ಕಾರವನ್ನು ನಿಲ್ಲಿಸಿದ್ದಾನೆ. 14 ವರ್ಷ ವನವಾಸವನ್ನ ಆನಂದದಿಂದ ಇಲ್ಲಿಯೇ ಕಡಿಬೇಕೆಂತದೆ. ಅಗತ್ಯವಾಗಿ ಪ್ರಿಯ. ಜಾನಕಿ, ಅರಮನೆಯಲ್ಲಿ ಹಂಸತೋಲಿಕಾ ತಲ್ಪದ ಮೇಲೆ ಕುಳಿತು ಮೃಷ್ಟಾನ್ನ ಭೋಜನವನ್ನು ಸೇವಿಸುತ್ತಾ ಅನೇಕ ದಾಸರಿಂದ ಸೇವೆ ಮಾಡಿಸಿಕೊಳ್ಳಬೇಕಿದ್ದ ನಿನ್ನನ್ನ ಕಾನನಕ್ಕೆ ಕರೆತಂದನೆಲ್ಲ ಬೇಸರವೇ ಪ್ರೇಯಸಿ. ಸ್ವಾಮಿ, ನಿಮ್ಮ ಸಾನ್ನಿಧ್ಯ ಸೌಭಾಗ್ಯಕ್ಕಿಂತ ಅತಿಶಯವಾದ ಭಾಗ್ಯವು ನನ್ನ ಬಾಳಿನಲ್ಲಿ ಬೇರೆ ಉಂಟೆ. ಅಲ್ಲದೆ ಆ ನಾಡಿಗಿಂತಲೂ ಈ ಕಾಡಿ ಮನಸ್ಸಿಗೆ ಎಷ್ಟೊಂದು ಸಂತೋಷವನ್ನ ನೆಮ್ಮದಿಯನ್ನುಂಟು ಮಾಡ್ತದೆ. ಪ್ರಾಣೇಶ್ವರ, ಪದೇ ಪದೇ ಇಂತಹ ಮಾತುಗಳನ್ನಾಡಿ ನನ್ನ ಮನಸ್ಸನ್ನು ನೋಯಿಸಬಾರದು. ಹಾಗೆ ಆಶಾ ಜೀವನ ಶುಭ ದಿನ ಹೊಸತನವನು ಕಂಡೆನ. ಆಶಾ ಜೀವನ ಶುಭ ದಿನ ಹೊಸತನವನು ಕಂಡೆನ. ಆಶಾ ಜೀವನ ಶುಭ ದಿನ ಗೆಳೆಯೇ ಒಲವೇ. ಹೊಸತನ ಬಯಸಿ
ಜಾನಕಿ, ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಬಾರಲೇ ಇಲ್ಲವಲ್ಲ? ಅಣ್ಣ ನಮಸ್ಕರಿಸುವೆನು. ಲಕ್ಷ್ಮಣ, ಖಡ್ಗ ಯಾವುದು, ತಟ್ಟೆ ಯಾವುದು? ಅಣ್ಣ, ಓರ್ವ ರಾಕ್ಷಸನು ಭಗವಾನ್ ಭಾಸ್ಕರನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದನು. ಆ ಸೂರ್ಯದೇವನು ಆ ರಾಕ್ಷಸನ ತಪಸ್ಸಿಗೆ ಮೆಚ್ಚಿ ಈ ಖಡ್ಗವನ್ನು ಆತನಿಗೆ ಕೊಡುವಷ್ಟರಲ್ಲಿ ಈ ಖಡ್ಗದಿಂದಲೇ ಆತನನ್ನು ಸಂಹರಿಸಿ ಬಂದೆನನ್ನ. ಕಡೆಗೂ ಸಂಹರಿಸಿದೆಯಾ? ಓಹೋ, ಸಂಹರಿಸಿದೆನು. ಬಹಳ ಸಂತೋಷ. ಈ ಖಡ್ಗವು ನಿನ್ನ ಆತ್ಮರಕ್ಷಣೆಗಾಗಿ ಸದಾ ನಿನ್ನ ಬಳಿಯಲ್ಲಿರಲಿ. ಹಾಗೆ ಆಗಲಿ. ಆ ಫಲಗಳನ್ನು ಪರ್ಣಶಾಲೆ ಇಡು. ಪ್ರಾಣೇಶ್ವರ, ಅದರಲ್ಲಿ ಏನಿದೆ? ಎಲ್ಲವನ್ನು ಲಕ್ಷ್ಮಣನೇ ಪೂರೈಸಿರುವಂತೆ ಕಾಣುತ್ತಿದೆ. ಇಲ್ಲ ಅಣ್ಣ, ನಾನು ಪುಂಜಿಸಿಲ್ಲ, ನೀವೇ ಪುಂಜಿಸಿ. ಸುಳ್ಳು ಹೇಳುತ್ತಿರುವೆಲ್ಲ ಲಕ್ಷ್ಮಣ. ಸಮೀಪದಲ್ಲೆಲ್ಲೋ ನರವಾಸನೆ ಬರುತ್ತಿರುವುದಲ್ಲ. ಈ ನನ್ನ ನಾಸುಕವೇನೋ ಹೊಸವಾಗಿಲ್ಲ. ಎಲ್ಲಾರೋ ಇರುವರು, ಓರ್ವ ಸ್ತ್ರೀ ಮತ್ತೋರ್ವ ಪುರುಷ, ಇಬ್ಬರನ್ನು ಒಂದೇ ಬಾರಿಗೆ ಹಾಗೆ ಹಿಡಿದು ಗಾಸನೆ ಶಿರಸ್ಸುಗಳನ್ನು ಹಾಕಿದ ನಂಗೆ ದೇಹವನ್ನು ಶತಚಿತ್ರವನ್ನಾಗಿ ಮಾಡಿ ಒಂದೇ ಬಾರಿಗೆ ಜೀವನದಲ್ಲಿ ಎಲ್ಲೂ ನೋಡೇ ಇರಲಿಲ್ಲ ಇಂತಹ ಸುರಸುಂದರಾಂಗನನ್ನು. ಏನಾದ್ರೂ ಆಗಲಿ ಈತನನ್ನು ಮಾತ್ರ ಬಿಡಲೇಬಾರ್ದು. ನಾನೀ ತನ್ನಾನೀಗಲೇ ವರಿಸುವೆ, ನಾನೀ ತನ್ನಾನೀಗಲೇ. ನಾನೀ ತನ್ನಾನೀಗಲೇ ವರಿಸುವೆ, ನಾನೀ ತನ್ನಾನೀಗಲೇ. ಏನಾದರೂ ಆಗಲಿ ವರಿಸುವೆ. ಏನಾದರೂ ಆಗಲಿ ವರಿಸು, ನಾನೀ ತನ್ನಾನೀಗಲೇ ವರಿಸುವೆ, ನಾನೀ ತನ್ನಾನೀಗಲೇ. ಕಲ್ಲಿನ ಮಂಚದ ಮೇಲೆ ಪಲ್ಲವಗಳು, ಕಲ್ಲಿನ ಮಂಚದ ಮೇಲೆ ಪಲ್ಲವಗಳು, ವಲ್ಲಭನ ನನ್ನ ವಲ್ಲಭನ ಪ್ರಾಣವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುಚ್ಚಿಡು, ನಾನೀ ತನ್ನಾನೀಗಲೇ ವರಿಸುವೆ, ನಾನೀ ತನ್ನಾನೀಗಲೇ. ಹೌದು, ಈ ಘೋರ ರೂಪದಿಂದ ಹೋದರೆ ವರ್ಷವನೇ ಎದುರು ಓಡಿ ಹೋಗಿಬಿಟ್ಟರೆ ಮಾಯಾ ರೂಪದಿಂದ ಪ್ರತ್ಯಕ್ಷ. ಜೈ ಶಾಂಭವಿ. ಆಹಾ, ಯೌವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗನಾದ ಶಂಭುಕನೊಬ್ಬನೇ ಸತ್ತರು ಪರವಾಗಿಲ್ಲ, ಒಬ್ಬನೇ ತಾನೆ. ಈ ಸುರಸುಂದರಾಂಗನನ್ನು ನಾನು ಮದುವೆಯಾದರೆ ಇವನ ಹಾಗಿರುವ 16 ಮಕ್ಕಳನ್ನು ಒಂದೇ ಸಾರಿ ಹಡೆಯಬಹುದಲ್ಲ. ನಾನೊಬ್ಬಳೇ ತಾನೇ ಈ ಲೋಕಕ್ಕೆಲ್ಲ ಸುಂದರಿಯು. ಸುಂದರಿಯಲ್ಲವೇ ಜಗದೊಳಗೇನ, ಸುಂದರಿಯಲ್ಲವೇ ಜಗದೊಳಗೇನ, ಈ ಜಗದೊಳಗೆ ಭೂ ಜಗದೊಳಗೆ, ಈ ಜಗದೊಳಗೆ ಭೂ ಜಗದೊಳಗೆ, ಸುಂದರಿಯಲ್ಲವೇ ಜಗದೊಳಗೇನ, ಜಗದೊಳಗೇನ, ಜಗದೊಳಗೇನ. ಆಹಾ, ಎಷ್ಟೊಂದು ಸುರಸುಂದರಾಂಗನಾಗಿರುವನು. ಈತನನ್ನು ವರಿಸದೆ ಹೋದರೆ ಈ ಜನ್ಮವೇ ವ್ಯರ್ಥವಲ್ಲವೇ? ಇರಲಿ, ನಾನೇ ಆತನ ಬಳಿಗೆ ಹೋಗಿ ಆತನೇ ನನ್ನನ್ನು ಮೋಹಿಸುವಂತೆ ಮಾಡುವೆನು. ಮನೋಹರ, ಪ್ರಿಯಕರ, ಮನೋಹರ, ಸ್ವಲ್ಪ ಎದ್ದು ಮುಂದಕ್ಕೆ ಬರ ಬರ ಬರ. ಯಾರಮ್ಮ ನೀನು? ಅಮ್ಮ ಎಂದು ಕರೆಯಬೇಡ ನನ್ನನ್ನು.
ಪ್ರಾಣಕಾಂತೆ, ಪ್ರಾಣವಲ್ಲಭೆ, ಹೃದಯೇಶ್ವರಿ ಎಂದು ಕರೆಯಬಾರದೇನು ಪ್ರಿಯ? ಹಾಗೆಲ್ಲ ಕರೆಯುವುದಕ್ಕೆ ನನ್ನ ಧರ್ಮಪತ್ನಿ ಇಲ್ಲವೇ? ನಾನೊಬ್ಬಳು ಉಪಪತ್ನಿ ಆಗುವುದಿಲ್ಲವೇ? ಸಾಧ್ಯವಿಲ್ಲಮ್ಮ. ಅದಿರಲಿ, ನೀನು ಯಾರು? ನಿನ್ನ ಹೆಸರೇನು? ಇಲ್ಲಿ ಒಬ್ಬಂಟಿಯಾಗಿ ಒಂಟಿ ಸಲಗನಂತೆ ತಿರುಗಲು ಕಾರಣವೇನಮ್ಮ? ಬಹಳ ಉದ್ದಾಯ್ತಪ್ಪ ನಿಂದು. ಒಂಟಿ ಸಲಗ? ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯು. ನನ್ನ ಹೆಸರು ಶೂರ್ಪನಖ ಎಂದು. ಹೌದಾ? ನನ್ನಿಂದ ಏನಾಗಬೇಕು? ನೀನು ನನ್ನನ್ನು ವಿವಾಹವಾಗಬೇಕು. ಸಾಧ್ಯವಿಲ್ಲಮ್ಮ. ಯಾಕೋ? ನನಗೆ ಆಗಲೇ ಮದುವೆ ಆಗಿದೆ. ಆದರೆ ಏನಂತೆ? ಈಕೆ ನನ್ನ ಧರ್ಮಪತ್ನಿ. ಇರಲಿ, ನಾವು ಏಕಪತ್ನಿ ವ್ರತಸ್ಥರು. ಓಹೋ, ಏಕ ಜೊತೆಗೆ ನಾನೊಬ್ಬಳು. ಸಾಧ್ಯವಿಲ್ಲಮ್ಮ. ಒಂದು ಕೆಲಸ ಮಾಡಯ್ಯ, ಆಕೆಯನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೋ, ಆಗಲು ನೀನು ಆಗುವ ಏಕಪತ್ನಿ ವ್ರತಸ್ಥ. ಸಾಧ್ಯವಿಲ್ಲಮ್ಮ, ಅದು ಸಾಧ್ಯವಿಲ್ಲ. ಅಗ್ನಿ ಸಾಕ್ಷಿ. ನಾನು ಈಕೆಯನ್ನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿರುವೆನು. ನನ್ನನ್ನು ವಾಯು ಸಾಕ್ಷಿಯಾಗಿ ಕೈ ಹಿಡಿ. ವಾಯು ಸಾಕ್ಷಿಯಾಗಿ ಯಾರು ಕೈ ಹಿಡಿದಿಲ್ಲಮ್ಮ. ನಮ್ಮಲ್ಲಿ ಹಿಡಿತಾರಪ್ಪ. ಅದಿರಲಿ, ನೀವು ಯಾರು? ಈ ಘೋರಾರಣ್ಯದಲ್ಲಿ ಏತಕ್ಕೋಸ್ಕರ ಬಂದಿರುವಿರಿ? ನಾವು ದಶರಥನ ಸುಪುತ್ರ ರಾಮಚಂದ್ರ ಎಂದು ನಾವು 14 ವರ್ಷ ವನವಾಸಕ್ಕೆಂದು ಬಂದಿರುವೆ. 14 ವರ್ಷ ವನವಾಸ? ಹೌದು. ಇನ್ನು ಕೆಲವು ವರ್ಷ ಮುಂದೆ ಹೋಗಿ. ಅದಿರಲ್ಲಮ್ಮ, ನಿನಗೆ ಏನಾಗಬೇಕು? ನೀನು ನನ್ನನ್ನು ವಿವಾಹವಾಗಬೇಕು ಪ್ರಿಯ. ನಿನಗೆ ಇನ್ನೂ ಮದುವೆ ಆಗಿಲ್ಲವೇ? ನನಗೂ ಮದುವೆ ಆಗಿರುವುದು. ಮತ್ತೇನಾಗಬೇಕು? ಮದುವೆ ಆಗಿರುವುದಯ್ಯ. ನಿನ್ನ ಗಂಡ ಆತನಿದ್ದರೆ ತಾನೇ. ಏನಾಯಿತು? ನನ್ನ ಕಾಟ ತಾಳಲಾರದೆ ಯುದ್ಧದಲ್ಲಿ ನೆಗದಿ ಅಂದಿನಿಂದ ವಿರಹ ವೇದನೆಯನ್ನು ತಾಳಲಾರದೆ ಆತನನ್ನೇ ಯೋಚಿಸಿ 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 ಸಲಗದ ಹಾಗೆ ಇದ್ದವಳು ಈಗ ಎಷ್ಟು ಸಣ್ಣ ಆಗಿದೆ ನೋಡು. ಸದ್ಯ ಪುಣ್ಯಾತ್ಮ ಬೇಗ ಸತ್ತಿದ್ದಾನೆ ನನ್ನ ಅಬ್ಬರದಿಂದ. ಇರಲಿ, ನಿನಗೇನಾಗಬೇಕೀಗ? ಮನೋಹರ, ನೀನು ನನ್ನನ್ನು ವಿವಾಹವಾಗುವುದಿಲ್ಲವೇ? ಅಮ್ಮ, ನನಗೆ ಆಗಲೇ ಮದುವೆ ಆಗಿದೆ. ಒಂದು ಕೆಲಸ ಮಾಡು. ಏನು? ಮದುವೆ ಆಗಬೇಕಿದ್ದರೆ ಇಲ್ಲಿ ನನ್ನ ತಮ್ಮನು ಬಂದಿದ್ದಾನೆ. ಆತನು ಸುರಸುಂದರಾಂಗ. ಆ ಪಾಶದಲ್ಲಿ ಎಲ್ಲೋ ಇದ್ದಾನೆ. ಆತನು ಹುಡುಕಿ ನೋಡು, ಅವನನ್ನ ಮದುವೆ ಆಗು. ನಿನ್ನ ಕಾರ್ಯ ನಿನಗಿಂತಲೂ ಸುರಸುಂದರಾಂಗನೇ. ನನಗಿಂತಲೂ ಸುರಸುಂದರ. ಆತನ ಹೆಸರು ಲಕ್ಷ್ಮಣ ಎಂದು. ಓಹೋ, ಲಕ್ಷ್ಮಣ, ಮಣಮಣ, ರಣಮಣ. ಅದಿರಲಿ, ಆತನು ಓರ್ವನೇ ಬಂದಿರುವನು, ಆತನೊಂದಿಗೆ ಆತನ ಪತ್ನಿಯು ಬಂದಿರು. ಓರ್ವನೇ ಬಂದಿರುವನು. ನೀನು ಮಾತ್ರ ಬೆಚ್ಚಗಿರ್ಬೇಕು ಅಂತ ಇವಳು ಕರ್ಕೊಂಡು ಬಂದಿದ್ದ. ಅಲ್ಲ ಪ್ರಿಯ, ನಿನ್ನಲ್ಲಿ ಒಂದು ಮಾತು ಕೇಳಬಹುದೇ? ಹೇಳಮ್ಮ. ದಿನ ಇದೇ ಮುಖ ನೋಡಕ್ ಬೇಜಾರಾಗಲ್ವಾ ನಿನಗೆ? ಅಲ್ಲಯ್ಯ, ಅವಳ ಹತ್ರ ಇರೋದು ನನ್ನ ಹತ್ರ ಏನಿಲ್ಲ, ಎಲ್ಲನೂ ಜಾಸ್ತಿನೇ ಇದ್ದೀನಪ್ಪ, ಕೈ ತುಂಬ ಸಿಗ್ತೀನಿ ಅಲ್ಲವೇ? ಆದರೂ ಅಗ್ನಿಸಾಕ್ಷಿ ಕೇಳಿದವರನ್ನ ಹಾಗೆಲ್ಲ ಮಾತನಾಡಬಾರದು. ಹಾಗಾದರೆ ನಾನು ಈಗ ನನ್ನ ಇಚ್ಛೆಯನ್ನು ನಿನ್ನ ಸಹೋದರನ ಬಳಿಯೇ ಹೋಗಿ ಒಂದು ತಿಳಿಸಬೇಕು. ಕೆಲಸ ಮಾಡು. ನಿನ್ನ ಮದುವೆಗಾಗಿ ಆತೊರೆಯುತ್ತಿರುವೆ, ಸಮಯ ವಿಳಂಬ ಮಾಡಬೇಡ. ಆತನು ನನ್ನ ಆಜ್ಞೆಯನ್ನು ಹೊರತು ಏನು ಮಾಡಲಾರ. ಹೌದೇ? ಹಾಗೆ ನಾನು ಆಜ್ಞೆಯನ್ನು ಬರೆದು ಕಳಿಸುತ್ತೇನೆ. ಹಾಗೆ ಮಾಡುವೆಯಾ? ಆಗಬಹುದು. ಹಾಗಾದ್ರೆ ನೀನು ಬೆನ್ನನ್ನು ತಿರುಗಿಸಿ. ಬೆನ್ನೆ? ಬೆನ್ನಲ್ಲಿ? ಬೆನ್ನಿನ ಮೇಲೆ ಬರೆಯುವೆಯಾ? ಹೌದು. ಹಿಂದೆ ಮತ್ತೆ ಮುಂದೆ? ನಮ್ಮ ಪದ್ಧತಿಯ ಪ್ರಕಾರ ನಿಮಗೆ ಬೆನ್ನಿನ ಹಿಂದೆ ಬರೆಯುವುದು. ಓಹೋ, ಅಲ್ಲಯ್ಯ, ನೀನು ಏನು ಬರೆಯುವುದೆಂದು ನಾನು ನೋಡಬಾರದೆ? ಬೇಡ, ನಿಮಗೆ ಮದುವೆ ಆಗಬೇಕೆಂಬ ಇಚ್ಛೆ ಇದ್ದರೆ ಬೇಗ ಬೆನ್ನನ್ನು ಹಿಂದೆ ತಿರುಗಿಸಿ. ಪರವಾಗಿಲ್ಲ, ಹಿಂದ್ಗಡೆ ವಿಶಾಲವಾದ ಜಾಗ ನೋಡಿದಾನೆ. ಇವನಿಗೆ ಹಿಂದೆನೆ ಬರೆಯೋದಂದ್ರೆ ಬಹಳ ಇಷ್ಟ ಅನ್ಸುತ್ತೆ. ಸರಿ, ಬೇಗ ಬರೆ ಪ್ರಿಯಾ. ಬರೆಯೋದು ಬರೀತೀಯಾ? ಮೇಲಿಂದ ಮೇಲೆ ಗೀಚಬೇಡ, ಸ್ವಲ್ಪ ಒತ್ತಿ 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 ಬರೆ. ಒಮ್ಮೆ ಬರೆಸಿಕೊಂಡು ನೋಡು, ನಂತರ ಹೇಳು. ಅಷ್ಟು ಚೆನ್ನಾಗಿ ಬರೆಯುವಿಯಾ? ನೋಡು. ಸರಿ, ಬರೆ. ಹೋಗಮ್ಮ, ನಿನ್ನ ಕಾರ್ಯ ನೆರವೇಗುವುದು. ಹಾಗಾದ್ರೆ ಅಲ್ಲಿಗೆ ಹೋಗಬೇಕೆ? ಬೇಗ ಹೋಗಮ್ಮ, ಲಗ್ನ ವಿಳಂಬ ಆಗುತ್ತೆ. ಪ್ರಿಯಾ, ನಿನಗೆ ಹಾಗಾದ್ರೆ ಇಲ್ಲವೇ ಪ್ರಿಯಾ? ಎಲ್ಲವೂ ಇದೆ. ಎಲ್ಲವೂ ಇದೆಯೇ? ಮದುವೆ ಆಗುವ ಮನಸ್ಸಿಲ್ಲವೇ ಎಂದು ಕೇಳಿದೆನಪ್ಪ. ಹೋಗಿ ಬರಲೇ? ಒಳ್ಳೆಯದ. ಆತನು ಒಪ್ಪದಿದ್ದರೆ ಮತ್ತೆ ಇಲ್ಲಿಗೆ ಬರುವೇನು? ಬೇಡ, ಅವನು ಒಪ್ಪುತ್ತಾನೆ. ಸರಿ, ಬರಲೇ? ಶುಭವಾಗಲಿ. ಮನೋಹರ, ಮದುವೆಯಂತೆ ಆಹಾ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ, ಕಣ್ಗೂಡಿಗೂ ಏನಂತೆ ಊರಲ್ಲೆಲ್ಲ ಗುಂಡಾರು, ಟಾಮ್ ಟಾಮ್ ಟಾಮ್. ಅಲ್ಲ, ಈ ಘೋರಾರಣ್ಯದಲ್ಲಿ ಆ ಸುರ ಸುಂದರಾಂಗನನ್ನು ನಾನು ಎಲ್ಲಿ ಎಂದು ಹುಡುಕಲಿ? ಇರಲಿ, ನನಗೇನು ಹೊಸದೇ, ಮುಂದೆ ಸಾಗಿಯೇ ನೋಡೋಣ. ಅಯ್ಯೋ,
ಅಲ್ಲ, ಏನೂ ಇಲ್ಲ. ಹಿಂದಿನಿಂದಲೇ ಹೀಗಿರುವುದು. ಇನ್ನು ಮುಂದಿನಿಂದ ಹೇಗಿರುವುದು ಏನೂ ಇಲ್ಲ. ಏನಿಲ್ಲ ಹಿಂದಿನಿಂದ ನೋಡಿದರೆ ಏನಿಲ್ಲ. ಇರಲಿ, ಹಿಂದೆ ನೋಡಿದವಳು ಮುಂದೆ ನೋಡದಿರುವೇನೆ, ಮುಂದೆ ನೋಡಿಯೇ ಬಿಡೋಣ. ಪರವಾಗಿಲ್ಲ, ಆತನು ಹೇಳಿದಂತೆ ಇವನು ಸುರಸುಂದರಾಂಗನೆ. ಆತನು ಅಷ್ಟೊಂದು ಸುಂದರನಾಗಿಲ್ಲ. ಅಲ್ಲ, ನಾನು ಬಂದಾಗಿನಿಂದ ನೋಡ್ತಾ ಇದ್ದೀನಿ, ಅದೊಂದಿಷ್ಟುದ್ದ ಬಾಣ ಹಿಡಿದುಕೊಂಡು 10 ಕಡೆ ಗುರಿ ಇಟ್ಟಿರೋನು. ಮಳೆ ಇಲ್ಲದೆ ಅಲ್ಲಿರೋದೆಲ್ಲ ಒಣಗೋಗಿದೆ, ಎಲ್ಲ ಇಲ್ಲಿದೆ ನೋಡಯ್ಯ. ಮನೋಹರ ಯಾರು ನೀನು ಶುಭಾಂಗಿ? ನಾನು ಶುಭಾಂಗ. ನಿನ್ನ ಹೆಸರೇನು? ನನ್ನಿಂದ ಏನಾಗಬೇಕು? ಇಲ್ಲಿಗೆ ಏಕೆ ಬಂದೆ? ಬಹಳ ಉದ್ದಾಯ್ತಪ್ಪ ನಿಂದು. ಎಲ್ಲವನ್ನು ಒಂದೇ ಸಲ ಕೇಳಿಬಿಟ್ಟರೆ ಒಂದೊಂದಾಗಿ ಕೇಳಬೇಕು. ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯು. ನನ್ನ ಹೆಸರು ಶೂರ್ಪನಖ ಎಂದು. ಹೌದು, ನನ್ನಿಂದ ಏನಾಗಬೇಕು? ನೀನು ನನ್ನನ್ನು ವಿವಾಹವಾಗಬೇಕು ಪ್ರಿಯ. ಸಾಧ್ಯವಿಲ್ಲವಮ್ಮ. ಯಾಕೋ? ಏಕೆಂದರೆ ನಾನು ರಾಮದಾಸ, ದಾಸವಂಶನ. ಅವನ ಆಜ್ಞೆಯ ಹೊರತು ನಾನು ಯಾವ ಕಾರ್ಯವನ್ನು ಮಾಡತಕ್ಕವನಲ್ಲ. ಆತನ ಆಜ್ಞೆ ಇಲ್ಲದೆ ನೀನು ಏನನ್ನು ಮಾಡುವುದಿಲ್ಲವೇ? ಏನನ್ನು ಮಾಡುವುದಿಲ್ಲ. ಇದು ಯಾವುದೂ ಇಲ್ಲ. ಇದು ಅದೂ ಇಲ್ಲ. ಅದೂ ಇಲ್ಲ. ಇನ್ನೇನಕ್ಕೆ ಮದುವೆ ಆಗ್ಲಿ ನಾನು? ನಮ್ಮ ಅಣ್ಣನ ಆಜ್ಞೆಯ ಹೊರತು ನಾನು ಯಾವ ಕಾರ್ಯವನ್ನು ಮಾಡೋದಿಲ್ಲ ಹೇಳಿದ್ದಾನೆ. ನಾನು ಇಲ್ಲಿಗೆ ಬರೋ ಮೊದಲಲ್ಲಿ ಹೋಗಿ ಬಂದಿರೋದಯ್ಯ. ಏನು? ಮೊದಲು ನಮ್ಮ ಅಣ್ಣನ ಬಳಿಗೆ ಹೋಗಿ ಬಂದ? ಹಾಗಾದ್ರೆ ನೀನು ನನಗೆ ಅತ್ತಿಗೆ ಆಗಬೇಕು ತಾಯಿ. ನಮಸ್ಕಾರ. ಎದೇಳಿ 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 ಎದೇಳಿ. ಏಕೆ ತಾಯಿ? ನಾನಲ್ಲಿ ಹೋಗಿ ಮಾತನಾಡಿ ಬಂದಿರುವುದಷ್ಟೇ, ಕೆಲಸ ಕಾರ್ಯ ಏನೂ ಆಗಿಲ್ಲ. ಮಾತನಾಡಿಬಿಟ್ರೆ ಅತ್ತಿಗೆ ಆಗ್ತೀನ? ನಿನ್ನ ಅಣ್ಣನೇ ಹೇಳಿ ಕಳಿಸಿರುವನು, ಈ ಪಾರ್ಶ್ವದಲ್ಲಿ ನನ್ನ ತಮ್ಮನಿರುವನು, ನಿನ್ನ ಇಚ್ಛೆಯನ್ನು ಆತನಲ್ಲಿ ತಿಳಿಸು ಎಂದು ಹೇಳಿರುವನು. ಓಹೋ, ನಮ್ಮ ಅಣ್ಣನು ಹಾಗೆ ಹೇಗೆ ಕಳಿಸಿದ್ದೇನೆ ನೋಡಮ್ಮ. ನೀನು ಹೋಗಿ ನಮ್ಮ ಅಣ್ಣನ ಬಳಿಗೆ ಹೋಗಿ ಕುರುಹನ್ನು ತೆಗೆದುಕೊಂಡು ಬಾ, ನಂತರ ಮದುವೆ ಆಗುತ್ತೆ. ಕುರುಹನ್ನು ತಂದಿರುವೆನಯ್ಯ. ಓಹೋ, ತಂದಿರುವೆಯಾ? ಇಲ್ಲಿ ಕೊಡು. ಅದು ಕೊಡುವಂತದ್ದಲ್ಲ. ಮತ್ತೆ ನಾನ್ ತೋರಿಸ್ಬೇಕು, ನೀನ್ ನೋಡ್ಬೇಕು. ನಾನ್ ತೋರಿಸ್ಬೇಕು, ನೀನ್ ನೋಡ್ಬೇಕು. ಇಲ್ಲಿ ತೋರಿಸು. ತೋರಿಸಲೇ? ನಾನು ತೋರಿಸಲು ಸಿದ್ಧ, ನೀನು ನೋಡಲು ಬದ್ಧನೆ. ಓಹೋ, ಬದ್ಧನಾಗೆ ಬಂದಿರುವೆ. ಯಾಕೆ ಗೊತ್ತಾ? ನೀನೇನಾದ್ರೂ ಆ ಘೋರ ರೂಪವನ್ನು ನೋಡಿ ತಲೆ ಸುತ್ತಿ ಬಿದ್ರೆ ಎದೊಳಕ್ಕೆ 3 ದಿನ ಬೇಕಯ್ಯ. ನೋಡುವೆಯಾ? ನೋಡಮ್ಮ, ತಲೆ ಸುತ್ತಿ ಬೀಳುವ ಪ್ರಸಂಗವೇ ಇಲ್ಲ. ಇಲ್ಲವೇ? ನೀನು ತೋರಿಸು, ನಾನು ನೋಡಲು ಬದ್ಧನಾಗಿ ಬಂದಿರುವೆ. ಸರಿ, ನೋಡಿಕೋ ಪ್ರಿಯ. सारे भरत सबले माया पड़े, सारे भरत सबले सारे भरत सबले माया पड़े, सारे भरत सबले आसोरने जगोरे मौसम गयल बजया आसोरने जगोरे मौसम गयल बजया सल्लदिल्ली सारंगल ಎಲ್ಲವೂ ವಿಚಾರಿಸಿದರೆ ತಾರೆ ಬರದೆ ಜಗಲೆ ಎಲೆ ಮಾಲಾಟ್ಕಳೆ ತಾರೆ ಬರದೆ ಜಗಲೆ. ಶ್ರೀ ಮೂರ್ಖಳೆ, ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಬಂದ ದಾರಿ ಹಿಡಿದು ಹೊರಟು ಹೋದರೆ ಸರಿ, ಇಲ್ಲವಾದರೆ ಎಲ್ಲವೋ ಲಕ್ಷ್ಮಣ ಮಣಮಣ ರಣಮಣ ಹಾಗೆಂದು ಬರೆದಿರುವನೇನು ಆತನು? ಯೋಚಿಸಿ ನೋಡು. ಘೋರ ರೂಪವನ್ನು ತಾಳಿ ಒಬ್ಬನನ್ನು ವಧಿಸಿ ಮತ್ತೊಬ್ಬನನ್ನು ಒರಿಸಿ ಆ ಸೀತೆಯನ್ನು ಭಕ್ಷಿಸುವೆನು. ಏನು ಹೇಳುವೆ? ಓಹೋ, ಈಗ ಸಾಮಾನ್ಯದೊಳಕ್ಕೆ ತೋರುತ್ತಿಲ್ಲ. ಇವಳನ್ನು ಉಪಾಯದಿಂದಲೇ ಗೆಲ್ಲಬೇಕು. ನೋಡಮ್ಮ, ಅಮ್ಮ ಅಂತ ಕರಿಬೇಡ. ನೋಡು ಸುಂದರಿ, ನಿನ್ನ ರೂಪವನ್ನು ಮೆಚ್ಚತಕ್ಕದ್ದೇ ಅಲ್ಲವೇ?
ನಾನು ನಿನ್ನನ್ನು ವಿವಾಹವಾಗಬೇಕಾದರೆ ಬೇಕು ಬೇಕು ಬೇಕು. ನೀನು ನಮ್ಮ ಕ್ಷತ್ರಿಯ ಪದ್ಧತಿಯಿಂದ ನಡೆದುಕೊಳ್ಳಬೇಕು. ಛತ್ರಿ ಪದ್ಧತಿನ? ಕ್ಷತ್ರಿಯ ಪದ್ಧತಿ ಅಲ್ಲಮ್ಮ, ಕ್ಷತ್ರಿಯ ಪದ್ಧತಿ. ಏನಯ್ಯ ಅದು? ನೋಡಮ್ಮ, ಮದುವೆಗೆ ಮುಂಚೆ ವಧು ವರನನ್ನು ನೋಡಬಾರದು, ನೋಡಬಾರದೆ, ಮುಟ್ಟಬಾರದು, ಮುಟ್ಟಬಾರದೆ, ಮಾತನ್ನೂ ಆಡಬಾರದು. ನೋಡಬಾರದು, ಮಾತನಾಡಬಾರದು, ಸರಿ. ಮುಟ್ಟಬಾರದು ಅಂದ್ರೆ ಕಷ್ಟ ಆಗತ್ತಯ್ಯ. ಮದುವೆ ಆಗಬೇಕಾ ಬೇಡವೋ? ಮತ್ತೆ ನಿನ್ನ ಎರಡುಗಳನ್ನು ಕಟ್ಟಿಕೋ. ಕಟ್ಟಿಕೊಳ್ಳಬೇಕು. ನಿನ್ನ ಸೆರೆಯಿಂದ ನನ್ನ ಎರಡುಗಳನ್ನು ಕಟ್ಟಿಕೋ. ಕಟ್ಟಿಕೊಳ್ಳಲೇಬೇಕು. ಎಲ್ಲಿ ಕುಳಿತುಕೋ. ಬೇಕಿತ್ತ ಇದು? ಎಲ್ಲಿ ನಿಲ್ಲು. ಎಲ್ಲಿ ಕುಳಿತುಕೋ. ಏನು ಶಬ್ದ ಬರುತ್ತಿ ಅಂತಿದೆಯಲ್ಲ? ಗೊತ್ತಿಲ್ಲವಯ್ಯ. ಎಲ್ಲಿ ನಿಲ್ಲು. ಬಂದಾಗಿಂದ ನೋಡ್ತಾ ಇದ್ದೀನಿ. ಕಟ್ಟಿಕೋ ನಿಲ್ಲು, ಕಟ್ಟಿಕೋ ನಿಲ್ಲು. ಮಲ್ಗೋದೆ ಯಾವಾಗ? ನೋಡಮ್ಮ, ವಿವಾಹವಾಗಬೇಕಾ ಬೇಡವೋ? ಮತ್ತೆ ಕಣ್ಣುಗಳನ್ನು ಕಟ್ಟಿಕೋ. ಕಟ್ಟಿಕೊಂಡೆ. ಸಮಯವು ಮೀರುವುದು ಬೇಗ. ನೀಚಳ ಇನ್ನಂ ಕೊಲ್ಲಲ್ ನಿಲ್ಲಲೇ, ನೀಚಳ ಇನ್ನಂ ಕೊಲ್ಲಲ್ ದಾನವೀಯಳೆಂದು ಕರುಣವ ತೋರುತ್ತಾ ಬಲ್ಲೆದನು ರಾಮನ ನುಡಿಯ, ಬಲ್ಲೆದನು ರಾಮನ ನುಡಿಯ, ಸೊಲ್ಲ ನಡಗಿಪೆ ನಿನ್ನಯ ನಾಸಿಕ ಛೇದನದಿಂದ. ಮನೆ ಕಾಯುವ ಎಂತ ಚೆನ್ನಾಗಿದ್ದ ಮಗು. एक बड़ा मरना आवड़े पे गई सही है